ನಮಸ್ಕಾರ, ನಾನು ವಿನಾಯಕ್ ಮಳ್ಳಿ. ಇವತ್ತು ಬೆಳಗ್ಗೆ ಎದ್ಬಿಟ್ಟು ನಮ್ಮಮ್ಮ ಸೀಗೆಕಾಯಿ ಬೆಳೆದೋಗಿವೆ, ತರ್ರಿ ಅಂತ ಒಂದು ಏರಗಳೇ ಸರಿ ತಗ ಅಂತೇಳಿ ನಾನು ನಮ್ಮ ಕರಿಯ ಸೀಗೆಕಾಯಿ ತರೋಣ ಅಂತ ಹೊಟ್ವಿ. ನೋಡಿರಿ, ಇಲ್ಲಿ ಕಾಣಿಸ್ತಿದ್ದಿಲ್ಲ, ಇದು ಸೀಗೆ ಬಳ್ಳಿ. ಅದು ನಾವು ನಮ್ಮ ಕಡೆ ಸೀಗೆಕಾಯಿ ಅಂತ ಹೇಳ್ತೀವಿ. ವೈಜ್ಞಾನಿಕ ಹೆಸರು ಬಂದ್ಬಿಟ್ಟು ಸೆನೆಗೇಲಿಯಾ ರುಗಾಟ ಅಂತ ಹೇಳ್ಬಿಟ್ಟು ವೈಜ್ಞಾನಿಕ ಹೆಸರು ಕರೀತಾರೆ. ಹಾಗೆ ಇಂಗ್ಲೀಷಲ್ಲಿ ಇದನ್ನು ಸೋಪಾಡ್ ಅಂತ ಕರೀತಾರೆ. ಅಂದರೆ ಹುಣಸೆಕಾಯಿಗೆ ಹೋಲಿಕೆ ಆಗಿದೆ ಇದು. ನಮ್ಮ ಕಡೆ ಅವೆಲ್ಲ ಒಂದು ಸ್ವಲ್ಪ ಕಾಡು ಬಂದಿರೋದಕ್ಕೆ ಯಥೇಚ್ಛವಾಗಿ ಸೀಗೆಕಾಯಿನ ಪೌಡ್ರ್ ಮಾಡಿಬಿಟ್ಟು ಸ್ನಾನಕ್ಕೆ ಯೂಸ್ ಮಾಡ್ತೀವಿ. ನಮ್ಮ ಅಜ್ಜಿ ಕಾಲದಿಂದನೂ ಯೂಸ್ ಮಾಡ್ತೀವಿ ನಾವು, ನನಗೆ ಗೊತ್ತಿರೋಂಗೆ. ಆದರೆ ನಾವು ಚಿಕ್ಕವರಿದ್ದಾಗ ನಮಗೆ ಕೆಂಪು ಕಲರು, ಅರಿಶಿನ ಕಲರು ಸಾಬೂನೇ ಬೇಕಿತ್ತು. ಅಮ್ಮ ನನಗೆ ಇದು ಬೇಡ, ಸೀಗೆ ಪುಡಿ ಕಣ್ಣೊಟ್ಟುತ್ತೆ, ಅಮ್ಮ ನನಗೆ ಅಂಟಳ್ಕಾಯಿ ಬೇಡ ಅಂತೇಳಿ ಅವೆಲ್ಲ ಗಲಾಟೆ. ಆದರೆ ಇವತ್ತು ಸಿಟಿಲಿ ಹೋದರೆ ಸೀಗೆ ಪುಡಿ ಹಾಕಿರೋಂಥ ಸೋಪ್ ಕೇಳ್ಬೇಕಂದ್ರೆ ಅದು ಗಗನಕ್ಕೆ ಇರುತ್ತೆ ರೇಟು. ಇವತ್ತು ಸ್ವಲ್ಪ ನಮಗೆ ಇವಾಗ ತಿಳುವಳಿಕೆ ಬಂದಿದೆ. ಹಾಗಾಗಿ ನಾವು ಸ್ವಲ್ಪ ಯೂಸ್ ಮಾಡ್ತೀವಿ. ಹೇರ್ ಫೈಲ್ ಆಗೋಲ್ಲ ಒಂದು ಕಡೆ, ಇನ್ನೊಂದು ಕಡೆ ಫಂಗಲ್ ಇನ್ಫೆಕ್ಷನ್ಗೆಲ್ಲ ಒಳ್ಳೆಯದಿದು ಸೀಗೆಕಾಯಿ. ಸಾಮಾನ್ಯವಾಗಿ ನಮ್ಮ ಮಲೆನಾಡು ಮಂದಿಗೆ ಈ ವಿಷಯ ಗೊತ್ತಿರಲ್ಲ ಅಂತಲ್ಲ. ಹಾಗೆ ಇಂದಿನ ಪೀಳಿಗೆಗೆ ಇದು ನಶಿಸಿ ಹೋಗ್ತಿದೆ. ಸೀಗೆಕಾಯಿ ಅಂದರೆ ಏನಮ್ಮ ಬುಕ್ಕಲ್ಲಿ ನೋಡುವಂಥ ಒಂದು ಪರಿಸ್ಥಿತಿ ಬರ್ತಿದೆ. ಬರೀ ದುಡ್ಡು ಮಾಡುವಂತಹ ಸಸಿಗಳನ್ನ, ಗಿಡಗಳನ್ನ ಮಾತ್ರ ರಕ್ಷಣೆ ಮಾಡೋದಲ್ಲ, ಪ್ರಕೃತಿಲಿ ಬಂದಂತಹ ಕಾಲದಿಂದನೂ ಬಂದಂತಹ ಇಂತಹ ಗಿಡಗಳನ್ನ ರಕ್ಷಣೆ ಮಾಡ್ಕೋಬೇಕು. ನಮ್ಮಪ್ಪ ಒಂದು 4-5 ಬಳ್ಳಿಗಳನ್ನ ಇಟ್ಕೊಂಡಿದ್ರು ನಮ್ಮ ಬೆಳದಲ್ಲಿ. ಹಾಗಾಗಿ ಇವತ್ತು ನಾನು ನೋಡ್ಬೋದು, ಮುಂದಿನ ಪೀಳಿಗೆಗೆ ಈ ವಿಡಿಯೋನ ತೋರಿಸ್ಬೋದೇನೋ, ಅದು ಬೇಸರ ಸಂಗತಿ. ಹಾಗಾಗಿ ಈ ವಿಡಿಯೋ ಮಾಡಿದ ಉದ್ದೇಶ ಇಷ್ಟೇ. ಮುಂದಿನ ಪೀಳಿಗೆಗಳಲ್ಲಿ ಮಕ್ಕಳು ಇಂತಹ ಮೆಡಿಷನ್ಗಳನ್ನ ಎಲ್ಲೋ ಪುಸ್ತಕದ ಪೇಜ್ಗಳಲ್ಲಿ ಅಥವಾ ಮೊಬೈಲ್ ವೀಡಿಯೋಗಳಲ್ಲಿ ನೋಡೋ ಬದಲು ಅವರು ಪ್ರಕೃತಿ ಮಡಿಲಲ್ಲಿರುವಂಥ ಇಂತಹ ಒಂದಿಷ್ಟು ಗಿಡಗಳನ್ನ ಕಣ್ಣಾರಾಗಿ ನೋಡಲಿ ಅನ್ನೋ ಒಂದು ಆಶಯದಿಂದ ಈ ವಿಡಿಯೋ ಮಾಡ್ತೀನಿ. ಥ್ಯಾಂಕ್ ಯು ಆಲ್. ಶೇರ್ ಮಾಡಿ.